ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ನನಗೆ ನೂರಾರು ಸುಭಾಷಿತ ಗಟ್ಟು ಮಾಡಿಸಿದ್ದಾರೆ. ಅದರ ಒಂದು ಸುಭಾಷಿತ, ಎಲ್ಲ ಅಜ್ಞಾನಿಗಳು ಕೂಡ ಮಹಾಕಳ್ಳರು ಅನ್ನುವಂಥ ವಿಚಾರವನ್ನು ಒಂದು ಸುಭಾಷಿತ ಹೇಳ್ತಾ ಇದೆ. ಆ ಸುಭಾಷಿತವನ್ನು ಹೇಳಿ ಅರ್ಥವನ್ನು ನೋಡೋಣ. ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂತೇನ ನ ಕೃತಂ ಪಾಪಂ ಚೋರೇಣಾತ್ಮಾಪಹಾರಿಣ. ಒಂದು ಸುಭಾಷಿತ. ಯಹ ಅನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂತೇನ ನ ಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ. ಆತ್ಮಾಪಹಾರಿ ಚೋರ ಅಜ್ಞ. ಎಲ್ಲ ಅಜ್ಞಾನಿಗಳು ಕೂಡ ಆತ್ಮಾಪಹಾರವನ್ನು ಮಾಡಿರುವಂಥ ಕಳ್ಳರು. ಲೋಕದಲ್ಲಿ ಕಳ್ಳರು ತಮಗಿಂತ ಬೇರೆಯವರ ಪದಾರ್ಥ ಕಳ್ತನ ಮಾಡ್ತಾರೆ. ನನ್ನ ಉಂಗುರವನ್ನು ನಾನು ಕಳ್ತನ ಮಾಡೋದಿಲ್ಲ. ಬೇರೊಬ್ಬರ ಮನೆಗೆ ಹೋಗಿದ್ದೇನೆ, ಅಲ್ಲಿ ಉಂಗುರ ಕಂಡೆ, ಅದನ್ನು ಕಳ್ತನ ಮಾಡ್ತಾನೆ. ತನಗೆ ಸಂಬಂಧವಿಲ್ಲದ ತನಗಿಂತ ಬೇರೆಯವರ ಪದಾರ್ಥಗಳನ್ನು ಕಳ್ಳತನ ಮಾಡಿದರೆ ಕಳ್ಳತನ ಅಂತ ಹೇಳಿ. ದುಡ್ಡನ್ನು ಕಳ್ತನ ಮಾಡ್ದ, ಯಾರ ದುಡ್ಡನ್ನು? ಇನ್ನೊಬ್ಬರ ದುಡ್ಡನ್ನು. ಸರವನ್ನು ಕಳ್ತನ ಮಾಡ್ದ, ಯಾರ ಸರವನ್ನು? ತನ್ನ ಸರವನ್ನಲ್ಲ, ಮತ್ತೊಬ್ಬರ ಸರವನ್ನು. ಹಸುವನ್ನು ಕಳ್ತನ ಮಾಡ್ದ, ಮತ್ತೊಬ್ಬರ ಹಸುವನ್ನು. ಅವರಿಗೆ ಕಳ್ಳರು ಅಂತ ಹೆಸರು. ಅಂಥ ಕಳ್ಳತನ ಮಾಡಿದವರಿಗೆ ಶಿಕ್ಷೆ ಉಂಟು. ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳು ಆಯಾ ವ್ಯಕ್ತಿ ಮಾಡಿರುವಂಥ ಕಳ್ಳತನಕ್ಕೆ ತಕ್ಕಂಥ ಶಿಕ್ಷೆ ಕೊಡ್ತಾರೆ. ಆದರೆ ಬ್ರಹ್ಮಜ್ಞಾನಿಗಳು ಹೇಳ್ತಾ ಇದ್ದಾರೆ, ಎಲ್ಲ ಅಜ್ಞಾನಿಗಳು ಮಹಾಕಳ್ಳರೇ. ಶ್ರೀರಾಮಚಂದ್ರ, ಎಲ್ಲ ಅಜ್ಞಾನಿಗಳು ಆತ್ಮನ ಪರಮಾರ್ಥ ಸ್ವರೂಪವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅನಾತ್ಮವಾದ ದೇಹವನ್ನು ಆತ್ಮ ಎಂದು ಮಾಡಿಕೊಂಡು ಶರೀರ ಮಾಡಿದ್ದನ್ನು ನಾನು ಮಾಡ್ತಾ ಇದ್ದೇನೆ, ಕಣ್ಣು ನೋಡಿದ್ದನ್ನು ನಾನು ನೋಡ್ತಾ ಇದ್ದೇನೆ,
ನಾಲಿಗೆ ಮಾತನಾಡಿದ್ದನ್ನು ನಾನು ಮಾತನಾಡ್ತಾ ಇದ್ದೇನೆ ಎಂದು ಅನಾತ್ಮ ವಸ್ತುಗಳ ಧರ್ಮಗಳನ್ನು ಯಾರು ಆತ್ಮನ ಮೇಲೆ ಆರೋಪಣೆ ಮಾಡಿಕೊಂಡಿದ್ದಾರೆಯೋ ಇಂಥವರು ಮಹಾಕಳ್ಳರು. ಯಹ ಅನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಬದ್ಧತೆ. ಆತ್ಮನ ನಿಜ ಸ್ವರೂಪವೇ ಬೇರೆ, ಅವನು ತಿಳಿದುಕೊಂಡಿರುವುದೇ ಬೇರೆ. ವೇದಾಂತ ಶಾಸ್ತ್ರದ ಪ್ರಕಾರ ಆತ್ಮನ ಸ್ವರೂಪವೇನು? ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಪ್ರತಿಯೊಬ್ಬರ ಆತ್ಮನೂ ಕೂಡ ಸಾಕ್ಷ್ಯ ಸ್ವರೂಪನಾಗಿದ್ದಾನೆ. ಆತ್ಮನಲ್ಲಿ ಕರ್ತೃತ್ವವಿಲ್ಲ, ಆತ್ಮನಲ್ಲಿ ಭೋಕ್ತೃತ್ವವಿಲ್ಲ, ಆತ್ಮನಲ್ಲಿ ಸಂಸಾರ ಧರ್ಮಗಳಿಲ್ಲ, ಆತ್ಮನಿಗೆ ಮರ್ತ್ಯತ್ವವಿಲ್ಲ. ಆತ್ಮನ ನಿಜವಾದ ಸ್ವರೂಪವೇನು? ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಂತ್ರ ಹೇಳ್ತಾ ಇದೆ, ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ. ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯ ಏವಂ ವೇದ. ಆತ್ಮನು ಅಜ, ಅಜರ, ಅಮರ, ಅಮೃತ, ಅಭಯ, ಶಾಂತ. ಇಂಥ ಆತ್ಮನನ್ನು ಈ ರೂಪದಿಂದ ತಿಳಿಯದೆ ನಾನು ಗಂಡಸು, ನಾನು ಮನುಷ್ಯ, ನಾನು ಹುಟ್ಟಿದ್ದೇನೆ, ನಾನು ಬ್ರಹ್ಮಚಾರಿ, ನಾನು ಗೃಹಸ್ಥ, ನಾನು ವ್ಯಾಪಾರಿ, ನಾನು ಎಂಜಿನಿಯರ್, ನಾನು ವೈದ್ಯ ಮುಂತಾಗಿ ಅನಾತ್ಮ ಧರ್ಮಗಳನ್ನು ಆತ್ಮನ ಮೇಲೆ ಯಾರು ಆರೋಪಣೆ ಮಾಡಿಕೊಳ್ತಾ ಇದ್ದಾರೆಯೋ ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಬದ್ಧತೆ. ಅಲ್ವೇ, ನಮ್ಮ ತಂದೆ ತಾಯಿಗಳನ್ನು ದೇವರು ಅಂತ ಉಪಾಸನೆ ಮಾಡಬೇಕು. ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳ್ತಾ ಇದೆ. ಅದನ್ನು ಬಿಟ್ಬಿಟ್ಟು ನಮ್ಮ ತಂದೆ ನನಗೆ ಶತ್ರು, ನಮ್ಮಮ್ಮ ನನಗೆ ಶತ್ರು ಅಂತ ಹೇಳಿ ತಾಯಿ ತಂದೆಯರನ್ನು ಶತ್ರುಭಾವದಿಂದ ತಿರಸ್ಕಾರ ಮಾಡುತ್ತಾ ಹಿಂಸೆ ಮಾಡುವಂಥ ಪಾಪ. ಹಾಗೆಲ್ಲಿ ತನ್ನ ನಿಜವಾದ ಸ್ವರೂಪವು ಇರುವುದೇ ಒಂದು ತರಹ, ಅಜ್ಞಾನಿಗಳು ತಿಳಿದುಕೊಂಡಿರುವುದೇ ಒಂದು ತರಹ. ಅನಾತ್ಮವಾದ ದೇಹಾದಿಗಳ ಧರ್ಮಗಳನ್ನು ನನ್ನ ಮೇಲೆ ಹಾಕಿಕೊಂಡು ನಾನು ವಯಸ್ಸಾಯಿತು, ನಾನು ಮುದುಕ, ನಾನು ಗಂಡಸು, ನಾನು ಯುವಕ, ನಾನು ಗೃಹಸ್ಥ, ನಾನು ಬ್ರಹ್ಮಚಾರಿ, ನಾನು ಸನ್ಯಾಸಿ ಅಂತೇಳಿ ಇಂದ್ರಿಯ ದೇಹ ಮನಸ್ಸು ಬುದ್ಧಿಗಳ ಧರ್ಮಗಳನ್ನು ತನ್ನ ಮೇಲೆ ಹಾಕೊಂಡ್ಬಿಟ್ಟು ಆತ್ಮನ ಸ್ವರೂಪವನ್ನೇ ಮರೆತು ಬಿಟ್ಟಿದ್ದಾರಲ್ಲ, ಅದನ್ನು ಹೇಳ್ತಾರೆ. ಯಹ ಅನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ. ಆತ್ಮನ ನಿಜವಾದ ಸ್ವರೂಪವೇ ಬೇರೆ, ಅಜ್ಞಾನಿಗಳ ಆತ್ಮನ ಸ್ವರೂಪವನ್ನು ತಿಳಿದುಕೊಂಡಿರುವುದೇ ಬೇರೆ. ಯಾರು ತಿಳ್ಕೊಂಡಿದ್ದಾರೋ ಚಿಂತೇನ ನಕೃತಂ ಪಾಪಂ, ಅಂಥ ಅಜ್ಞಾನಿಯು ಪಾಪವನ್ನು ಮಾಡಿಲ್ಲವೇನು? ಮಹಾಪಾಪವನ್ನು ಮಾಡಿದ್ದಾನೆ. ಯಾಕೆ ಅಂದರೆ ಇವನು ಚೋರೇಣ ಆತ್ಮಾಪಹಾರೇಣ, ತನ್ನ ಸ್ವರೂಪವನ್ನೇ ಕಳ್ತನ ಮಾಡಿಬಿಟ್ಟಿದ್ದಾನೆ. ತನ್ನ ಸ್ವರೂಪವನ್ನು ಕಳ್ತನ ಮಾಡಿಬಿಟ್ಟು ತನ್ನ ಸ್ವರೂಪವನ್ನು ಮರೆತು ಬಿಟ್ಟು ದೇಹೇಂದ್ರಿಯಾದಿಗಳ ಧರ್ಮವನ್ನು ತನ್ನ ಮೇಲೆ ಹಾಕ್ಕೊಂಡು ಬದ್ದಾಡ್ತಾ ಇದ್ದಾನಲ್ಲ, ಇವನಿಗೆ ವೇದಾಂತದಲ್ಲಿ ಹೆಸರು ಆತ್ಮಃ. ಆತ್ಮನನ್ನು ಕೊಲ್ಲುವಂಥವನು, ಆತ್ಮಾನಂ ಹಂತಿ ಇತ್ಯಾತ್ಮಃ. ಇವನು ಆತ್ಮಜ್ಞ, ಮಹಾಕಳ್ಳ. ಇಂಥ ಮಹಾಕಳ್ಳನಿಗೆ ಏನು ಶಿಕ್ಷೆ ಕೊಡಬೇಕು? ಚಿನ್ನಸ್ತರ ಕಳ್ತನ ಮಾಡಿದವನಿಗೆ 1000 ರೂಪಾಯಿ ದಂಡ. ಇನ್ನು ದೊಡ್ಡ ಕಳ್ತನ ಮಾಡಿದಂಥವನಿಗೆ 6 ತಿಂಗಳು ಜೈಲುವಾಸ. ಆತ್ಮನನ್ನೇ ಕಳ್ತನ ಮಾಡಿರುವಂಥ ಮಹಾಕಳ್ಳನಾದ ಜ್ಞಾನಿಗೆ ಏನು ಶಿಕ್ಷೆ ಗೊತ್ತೇ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರಿ. ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು ಎನ್ನುವಂಥ ಸಂಸಾರ ಕೂಪದಲ್ಲಿ ಇವನು ಬೀಳುವುದೇ ಇವನಿಗೆ ಶಿಕ್ಷೆ. ಯಾರು ಆತ್ಮಜ್ಞಾನವನ್ನು ಮಾಡಿಕೊಳ್ಳದೆ
ಆತ್ಮಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೆ ಅನಾತ್ಮವಾದ ದೇಹಾದಿಗಳನ್ನು ನಾನು ಎಂದು ಮಾಡಿಕೊಂಡು ಆ ಅನಾತ್ಮವಾದ ದೇಹಾದಿಗಳ ವ್ಯಾಪಾರವನ್ನು ತನ್ನ ಮೈ ಮೇಲೆ ಹಾಕ್ಕೊಂಡು ತನ್ನ ನಿಜ ಸ್ವರೂಪವನ್ನು ಮರೆತು ಬಿಟ್ಟಿದ್ದಾರೆಯೋ ಅಂಥ ಅಜ್ಞಾನಿಗಳಿಗೆ ಮಹಾಚೋರರು ಅಂತ ಹೆಸರು. ಎಲ್ಲ ಅಜ್ಞಾನಿಗಳು ಮಹಾಕಳ್ಳರು. ಇಂಥ ಮಹಾಕಳ್ಳರಾದ ಅಜ್ಞಾನಿಗಳಿಗೆ ಶಿಕ್ಷೆ ಏನಪ್ಪ ಅಂತಂದರೆ ಪುನರ್ಜನ್ಮ ಪ್ರಾಪ್ತಿ. ಪುನಃ ಹುಟ್ಟುತ್ತಾರೆ, ಪುನಃ ಬೆಳೀತಾರೆ, ಪುನಃ ಸಂಸಾರ, ಪುನಃ ಸಾಯುವುದು, ಪುನಃ ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು. ಇದೇ ಶಿಕ್ಷೆ. ಈ ಜನ್ಮ ಮರಣ ರೂಪವಾಗಿರುವ ಬಂಧನ ಚಕ್ರದಿಂದ ತಪ್ಪಿಸಿಕೊಂಡು ಉದ್ಧಾರವಾಗಬೇಕಾದರೆ ಆತ್ಮಜ್ಞಾನವನ್ನು ಮಾಡಿಕೊ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಎನ್ನುವಂತೆ ಆತ್ಮಜ್ಞಾನವನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಕಳ್ಳತನ ಎನ್ನುವಂಥ ಮಹಾಪರಾಧವನ್ನು ತಪ್ಪಿಸಿಕೊಂಡು ಈ ಜನ್ಮದಲ್ಲಿಯೇ ಮುಕ್ತರಾಗುವಂತೆ ಭಗವತ್ಪಾದ ಶಂಕರರು ನಮ್ಮೆಲ್ಲರನ್ನು ಅನುಗ್ರಹಿಸಿರಿ ಎಂದು ತಿಳಿಸುತ್ತಾ ಈ ಪ್ರವಚನವನ್ನು, ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.